ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾ ಸೋಮ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ಒಂದು ಮ್ಯಾಜಿಕ್ ಕ್ಲೀನಿಂಗ್ ಲಿಕ್ವಿಡ್ನ ಯಾವ ರೀತಿ ರೆಡಿ ಮಾಡ್ಕೊಳ್ಬೋದು ಅನ್ನೋದನ್ನು ಡೀಟೇಲಾಗಿ ಶೇರ್ ಮಾಡ್ತಾ ಇದ್ದೀನಿ. ಸಾಮಾನ್ಯವಾಗಿ ನಾವು ಮನೆ ಕ್ಲೀನಿಂಗ್ ಇರ್ಬೋದು ಅಥವಾ ಕಿಚನ್ಗೋಸ್ಕರ ಇರ್ಬೋದು, ಫ್ಲೋರ್ನ ಕ್ಲೀನ್ ಮಾಡೋದಕ್ಕಿರ್ಬೋದು, ಮಾರ್ಕೆಟಲ್ಲಿ ಸಿಗುವಂಥ ಕೆಮಿಕಲ್ ಬೇಸ್ಡ್ ಲಿಕ್ವಿಡ್ಸ್ನ ಯೂಸ್ ಮಾಡ್ತಾ ಇರ್ತೀವಿ. ಅದು ಯಾವುದೇ ರೀತಿಯಾಗಿರುವಂಥ ಲಿಕ್ವಿಡ್ಸ್ನ ಯೂಸ್ ಮಾಡ್ದಿರಾ ಕೇವಲ ವೇಸ್ಟ್ ಅಂತ ಬಿಸಾಡುವಂಥ ನಿಂಬೆಹಣ್ಣು ಹೋಳುಗಳಿಂದನೇ ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗುವಂಥ ಮ್ಯಾಜಿಕ್ ಕ್ಲೀನಿಂಗ್ ಲಿಕ್ವಿಡ್ನ ಮನೆಯಲ್ಲೇ ರೆಡಿ ಮಾಡ್ಕೊಳ್ಬೋದು. ಸೊ ಹಾಗಾದರೆ ಈ ಒಂದು ಕ್ಲೀನಿಂಗ್ ಲಿಕ್ವಿಡ್ನ ಯಾವ ರೀತಿ ರೆಡಿ ಮಾಡ್ಕೊಳ್ಬೇಕು, ಅದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದನ್ನು ಡೀಟೇಲಾಗಿ ಶೇರ್ ಮಾಡ್ತಾ ಹೋಗ್ತೀನಿ. ಆ ಲಿಕ್ವಿಡ್ನ ಪ್ರಿಪೇರ್ ಮಾಡಿದಾದಮೇಲೆ ಅದರಿಂದ ಯಾವ್ಯಾವ ರೀತಿ ಕ್ಲೀನಿಂಗ್ಸ್ ಎಲ್ಲ ಮಾಡ್ಕೊಳ್ಬೋದು ಅನ್ನೋದು ಕೂಡ ನೀವು ಡೀಟೇಲಾಗಿ ಈ ವಿಡಿಯೋದಲ್ಲಿ ನೋಡ್ಬೋದು. ಆದಷ್ಟು ವಿಡಿಯೋನ ಸ್ಕಿಪ್ ಮಾಡಿದಿರ ಕೊನೆವರೆಗೂ ನೋಡ್ತಾ ಹೋಗಿ. ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲೊಂದು ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಅನ್ನೋದು ಬರುತ್ತೆ. ನೀವೇ ಫಸ್ಟಾಗಿ ನಮ್ಮ ವೀಡಿಯೋಸ್ನ ನೋಡ್ಬೋದು. ಇನ್ನು ವಿತೌಟ್ ಡಿಲೇ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಕಮೆಂಟ್ಸ್ ಆಫ್ ದ ಡೇ ನೋಡೋಣ. ಜ್ವಾಲಮಾಲಿನಿ, ರಮ್ಯಾ, ಭವಾನಿ, ಸೌಮ್ಯ, ಸರೋಜಾ, @HMT, ಹರ್ಷ, ಕವಿತಾ, ಭಾರತಿ, ನಿಮ್ಮೆಲ್ಲರಿಗೂ ಕೂಡ ತುಂಬಾ ಥ್ಯಾಂಕ್ಸ್. ನಿಮ್ಮ ಇಂಟ್ರೆಸ್ಟಿಂಗ್ ಕಮೆಂಟ್ಸಿಂದ ನನಗೆ ಮೋಟಿವೇಟ್ ಮಾಡ್ತಾ ಇರೋದಕ್ಕೆ. ಜಸ್ಟ್ ಇವ್ರು ಮಾತ್ರನೇ ಅಲ್ಲ, ತುಂಬ ಜನ ನಿಮ್ಮ ಇಂಟ್ರೆಸ್ಟಿಂಗ್ ಕಮೆಂಟ್ಸಿಂದ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿಂದ ನನಗೆ ಮೋಟಿವೇಟ್ ಮಾಡ್ತಾ ಇರ್ತೀರಾ. ಸೊ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇದ್ದರೆ ನಿಮಗೆ ಯೂಸ್ಫುಲ್ ಆಗುವಂತಹ ತುಂಬ ಇಂಟ್ರೆಸ್ಟಿಂಗ್ ಕಂಟೆಂಟ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಇವತ್ತಿನ ಕಂಟೆಂಟ್ ವಿಚಾರಕ್ಕೆ ಬರೋದಾದರೆ, ಮ್ಯಾಜಿಕ್ ಕ್ಲೀನಿಂಗ್ ಲಿಕ್ವಿಡ್ನ ಯಾವ ರೀತಿ ಪ್ರಿಪೇರ್ ಮಾಡ್ಕೊಳ್ಬೇಕು, ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದನ್ನು ನೋಡೋಣ. ಒಂದು ಪಾತ್ರೆಯಲ್ಲಿ 2 ಲೀಟರಷ್ಟು ನೀರನ್ನ ಬಿಸಿಯಾಗಕ್ಕೆ ಇಟ್ಟಿದ್ದೀನಿ. ಈಗ ಇದರಲ್ಲಿ ಕೆಲವೊಂದು ನಿಂಬೆಹಣ್ಣು ಹೋಳುಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ತುಂಬ ದಿನದಿಂದ ಕಲೆಕ್ಟ್ ಮಾಡ್ಕೊಂಡಿರೋ ಅಂಥದ್ದು. ಇದರಲ್ಲೇ ಸ್ವಲ್ಪ ಹುಣಸೆಹಣ್ಣು ಕೂಡ ಇರೋದ್ರಿಂದ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಒಂದು ವೇಳೆ ನಿಮ್ಮ ಹತ್ರ ಈ ರೀತಿ ಒಣಗಿರುವಂಥ ನಿಂಬೆಹಣ್ಣೆಲ್ಲ ಇಲ್ಲ ಅಂದರೆ ಫ್ರೆಶ್ ಆಗಿರುವಂಥ ನಿಂಬೆಹಣ್ಣು ಕೂಡ ಯೂಸ್ ಮಾಡ್ಬೋದು. ಅಥವಾ ನಿಂಬೆಹಣ್ಣೆಲ್ಲ ತೊಗೊಂಡು ಬಂದಾಗ ಈ ರೀತಿ ಒಣಗೋಗಿ ಒಂಥರ ಡ್ರೈ ಆಗಿರುತ್ತೆ ಅಲ್ವಾ, ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ಪ್ರತಿದಿನ ಕೂಡ ಲೆಮನ್ ವಾಟರ್ ಎಲ್ಲ ಕುಡಿಯೋವಂಥವ್ರು ನಿಂಬೆಹಣ್ಣನ್ನ ಯೂಸ್ ಮಾಡ್ತಾ ಇರ್ತೀರಾ. ಯೂಸ್ ಮಾಡ್ಕೊಂಡಿದ್ದಾದಮೇಲೆ ಈ ಒಂದು ಸಿಪ್ಪೆನ ಬಿಸಾಡ್ದಿರೋ ಒಂದು ಬೌಲಲ್ಲಿ ಹಾಕಿ ಇಟ್ಕೊಂಡ್ರೆ ಈ ರೀತಿ ಕ್ಲೀನಿಂಗ್ ಲಿಕ್ವಿಡ್ಸ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ಕೊಳ್ಬೋದು. ಒಂದು ವೇಳೆ ನಿಮ್ಮ ಹತ್ರ ಈ ರೀತಿ ಫ್ರೆಶ್ ಆಗಿರುವಂಥ ಲೆಮನ್ಸ್ ಜಾಸ್ತಿ ಇದೆ ಅಂದರೆ ಇದನ್ನೇ ಯೂಸ್ ಮಾಡ್ಕೊಳ್ಬೋದು. ಇದೆಲ್ಲದಕ್ಕೂ ಏನೂ ಡಿಫ್ರೆನ್ಸ್ ಇರಲ್ಲ. ಬಟ್ ನಾವು ಫ್ರೆಶ್ ಆಗಿರುವಂಥ ಲೆಮನ್ನ ಯೂಸ್ ಮಾಡಿದ್ರೆ ಲಿಕ್ವಿಡ್ ಆದಮೇಲೆ ಅದರ ಕಲರ್ ಅನ್ನೋದು ಸ್ವಲ್ಪ ಯೆಲ್ಲೋಶ್ ಇರುತ್ತೆ. ಸ್ವಲ್ಪ ಒಣಗಿರುವಂಥ ನಿಂಬೆಹಣ್ಣು ಸಿಪ್ಪೆನ ಯೂಸ್ ಮಾಡೋದ್ರಿಂದ ಸ್ವಲ್ಪ ಕಲರ್ ಅನ್ನೋದು ಡಾರ್ಕ್ ಆಗಿರುತ್ತೆ ಅಷ್ಟೇ. ಚೆನ್ನಾಗಿ ಇದನ್ನೆಲ್ಲ ಹಾಕ್ಬಿಟ್ಟು ಕುದಿಸ್ಬೇಕಾದ್ರೆ ನೀರು ಅನ್ನೋದು ಸ್ವಲ್ಪ ಹಿಂಗೋಗ್ತಾ ಬರುತ್ತೆ. ನಾನಿಲ್ಲಿ 2 ಲೀಟರ್ ಲಿಕ್ವಿಡ್ನ ಮಾಡೋದಕ್ಕೋಸ್ಕರ ನಾನು 2 ಲೀಟರ್ ನೀರನ್ನ ಮಾತ್ರನೇ ಕುದಿಯೋಕ್ಕೆ ಇಟ್ಟಿದ್ದೆ. ಈಗ ಸ್ವಲ್ಪ ಎಕ್ಸ್ಟ್ರಾ ವಾಟರ್ನ ಕೂಡ ಆ್ಯಡ್ ಮಾಡಿ ಇನ್ನೊಂದು ಸತಿ ಕುದಿಸ್ಕೊಂಡು ಈ ರೀತಿ ಸ್ಟವ್ನ ಆಫ್ ಮಾಡಿ ಪಕ್ಕಕ್ಕೆ ಇಳಿಸ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ತಣ್ಣಗಾಗಿದೆ ಅಂದಾಗ ನಾವು ಲಿಕ್ವಿಡ್ನ ಶೋಧಿಸ್ಕೊಳ್ಬೇಕಾಗತ್ತೆ. ಸೊ ಇದೇ ಲಿಕ್ವಿಡ್ನ ನಾನು 1 ಲೀಟರಷ್ಟು ಫ್ಲೋರ್ ಕ್ಲೀನಿಂಗೋಸ್ಕರ, 1 ಲೀಟರಷ್ಟು ನಾರ್ಮಲಾಗಿ ಕಿಚನ್ ಇರ್ಬೋದು ರ್ಯಾಂಡಮ್ ಕ್ಲೀನಿಂಗೋಸ್ಕರ ನಾನು ಕ್ಲೀನಿಂಗ್ ಲಿಕ್ವಿಡ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಲಿಕ್ವಿಡ್ನ 2 ಪಾರ್ಟಾಗಿ ಡಿವೈಡ್ ಮಾಡ್ಕೊಂಡಿದ್ದೀನಿ. 1 ಲೀಟರಷ್ಟು ಲಿಕ್ವಿಡ್ಗೆ 1 ಸ್ಪೂನಷ್ಟು ಅಡುಗೆಗೆ ಯೂಸ್ ಮಾಡುವಂಥ ಸೋಡಾನ ಹಾಕ್ಕೊಂಡಿದ್ದೀನಿ. ಸೇಮ್ ಇನ್ನೊಂದು ಬೌಲಲ್ಲಿರುವಂತಹ ಲಿಕ್ವಿಡ್ಗೂ ಕೂಡ ಅಷ್ಟೇ 1 ಟೇಬಲ್ ಸ್ಪೂನಷ್ಟು ಅಡುಗೆಗೆ ಯೂಸ್ ಮಾಡುವಂಥ ಸೋಡಾ ಹಾಕಿದ್ದೀನಿ. ಫ್ಲೋರ್ ಕ್ಲೀನಿಂಗ್ಗೆ ಯೂಸ್ ಮಾಡುವಂಥ ಲಿಕ್ವಿಡಲ್ಲಿ 1 ಸ್ಪೂನಷ್ಟು ಅಡುಗೆ ಉಪ್ಪು ಏನಿರುತ್ತೆ ನಾರ್ಮಲಾಗಿ ರಾಕ್ ಸಾಲ್ಟ್, ಅದನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಫ್ರೇಗ್ರೆನ್ಸ್ಗೋಸ್ಕರ ಎಸೆನ್ಷಿಯಲ್ ಆಯಿಲ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲದನ್ನ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಮಿಕ್ಸ್ ಮಾಡಿಕೊಂಡು ಸೈಡ್ಗೆ ಇಟ್ಕೊಳ್ತಾ ಇದ್ದೀನಿ. ಇದೆಲ್ಲ ಪೂರ್ತಿ ತಣ್ಣಗಾಗಲಿ, ಆಮೇಲೆ ನಾನು ಬಾಟಲ್ಗೆ ಹಾಕ್ಕೊಳ್ತೀನಿ. ಬಾಟಲ್ಗೆ ಹಾಕಬೇಕಾದ್ರೆ ಇನ್ನೊಂದು ಇಂಗ್ರೀಡಿಯೆಂಟ್ನ ಕೂಡ ಹಾಕ್ಕೊಳ್ಬೇಕು. ಈಗ ಜಸ್ಟ್ ನಾವು ಮಾಡಿಟ್ಕೊಂಡಿರೋಂಥ ಲಿಕ್ವಿಡ್ಗೆ ಇದರಲ್ಲಿ ಸೋಡಾ ಮಾತ್ರನೇ ಹಾಕ್ಕೊಂಡಿದ್ದೀನಿ. ಈ ಲಿಕ್ವಿಡ್ನ ನಾನು ಒಂದು ಸ್ಪ್ರೇ ಬಾಟಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಕರೆಕ್ಟಾಗಿ ನೀವು ವಿಡಿಯೋ ಅಬ್ಸರ್ವ್ ಮಾಡಿದ್ರೆ ನಿಮಗೆ ನೀಟಾಗಿ ಗೊತ್ತಾಗಿರುತ್ತೆ. ಈ ಒಂದು ಸ್ಪ್ರೇ ಬಾಟಲಲ್ಲಿ ಹಾಕ್ಕೊಂಡಿರುವಂಥ ಲಿಕ್ವಿಡ್ನ ಈ ರೀತಿ ಸ್ಟವ್ ಹತ್ರ ಎಲ್ಲ ಸೈಡಲ್ಲೆಲ್ಲ ಸಿಡಿತಾ ಇರುತ್ತೆ ಅಲ್ವಾ, ಅದನ್ನು ಕ್ಲೀನ್ ಮಾಡೋದಕ್ಕೋಸ್ಕರ ಕೂಡ ಯೂಸ್ ಮಾಡ್ಬೋದು. ಜಸ್ಟ್ ಲಿಕ್ವಿಡ್ನ ಸ್ಪ್ರೇ ಮಾಡ್ತಿದ್ದಂಗೆ ಆ ಒಂದು ಕೊಳೆ ಎಲ್ಲ ಕೂಡ ಸಾಫ್ಟ್ ಆಗಿಬಿಡುತ್ತೆ. ಒಂದು ಸರಿ ವೈಪ್ ಮಾಡಿಕೊಂಡ್ರೆ ಸಾಕಾಗುತ್ತೆ, ಇಮ್ಮಿಡಿಯೇಟಾಗಿ ಕ್ಲೀನ್ ಆಗಿಬಿಡುತ್ತೆ. ಇಲ್ಲಿ ಸ್ಕ್ರಬ್ಬರ್ ಎಲ್ಲನೂ ಏನೂ ಅವಶ್ಯಕತೆನೇ ಇಲ್ದಿರ ತುಂಬ ಸುಲಭವಾಗಿ ನಾವು ಕಿಚನ್ನ ಕೂಡ ಕ್ಲೀನ್ ಮಾಡ್ಕೊಳ್ಬೋದು. ಇದೇ ಲಿಕ್ವಿಡ್ನ ನಾವು ಚಿಮ್ನಿ ಎಲ್ಲ ಕ್ಲೀನ್ ಮಾಡೋಕ್ಕೆ ಯೂಸ್ ಮಾಡ್ಕೊಳ್ಬೋದು. ಚಿಮ್ನಿ ಫಿಲ್ಟರ್ಸ್ ಅಲ್ಲ, ಜಸ್ಟು ಔಟರ್ ಲೇಯರ್ ಏನಿರುತ್ತೆ ಅದನ್ನು ಕ್ಲೀನ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ಕೊಳ್ಬೋದು. ಎವ್ರಿಡೇ ಕ್ಲೀನಿಂಗ್ ಲಿಕ್ವಿಡ್ಸ್ನ ಯೂಸ್ ಮಾಡೋ ಅಂಥವ್ರಿಗಾದರೆ ಈ ಒಂದು ಲಿಕ್ವಿಡ್ ತುಂಬಾ ಬೆಸ್ಟ್ ಅಂತಲೇ ಹೇಳ್ಬೋದು. ಪ್ರತಿನಿತ್ಯ ನಾವು ಕಿಚನಲ್ಲಿ ಕ್ಲೀನಿಂಗ್ ಎಲ್ಲನೂ ಮಾಡ್ತಾ ಇರ್ತೀವಲ್ಲ, ಕೌಂಟರ್ ಇರ್ಬೋದು ಅಥವಾ ವಾಲ್ಸ್ ಇರ್ಬೋದು, ಅದೆಲ್ಲದನ್ನು ಕ್ಲೀನ್ ಮಾಡೋದಕ್ಕೋಸ್ಕರ ಈ ಲಿಕ್ವಿಡ್ನ ಯೂಸ್ ಮಾಡ್ಕೊಳ್ಬೋದು. ಇನ್ನು ಎಲ್ಲೆಲ್ಲೆಲ್ಲ ಯೂಸ್ ಮಾಡ್ಬೋದು ಅಂತ ಡೀಟೇಲಾಗಿ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಆದಷ್ಟು ಸ್ಕಿಪ್ ಮಾಡ್ದಿರ ಕೊನೆವರೆಗೂ ನೋಡ್ತಾ ಹೋಗಿ. ಈ ಒಂದು ಫಿಲ್ಟರ್ ಏರಿಯಾದಲ್ಲಿ ಸ್ವಲ್ಪ ಜಿಡ್ಡನ್ನೋದು ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನಾನು ಲಿಕ್ವಿಡ್ನ ಸ್ಪ್ರೇ ಮಾಡಿದಾದಮೇಲೆ ನಾರ್ಮಲಾಗಿ ಸ್ಕ್ರಬ್ಬರ್ನ ತೊಗೊಂಡು ಒಂದ್ಸರಿ ಸ್ಕ್ರಬ್ ಮಾಡ್ಕೊಳ್ತಾ ಇದ್ದೀನಿ.
ಜಸ್ಟ್ ಸಾಫ್ಟಾಗಿ ಸ್ಕ್ರಬ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಒಂದು ಕಿಚನ್ ವೈಪ್ಸ್ನ ತೊಗೊಂಡು ಈಗ ನೀಟಾಗಿ ವೈಪ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ತುಂಬ ಶೈನಿಯಾಗಿ ಕನ್ವರ್ಟ್ ಆಗುತ್ತೆ. ಕ್ಲೀನಿಂಗ್ ಎಲ್ಲ ಆದಮೇಲೆ ಯಾವ ರೀತಿ ಕಾಣಿಸ್ತಾ ಇದೆ ಅನ್ನೋದು ಕೂಡ ಡೀಟೇಲಾಗಿ ಶೇರ್ ಮಾಡ್ತಾ ಹೋಗ್ತೀನಿ, ನೀವೇ ಅಬ್ಸರ್ವ್ ಮಾಡಿ. ಸ್ಟವ್ ಸುತ್ತಮುತ್ತ ವಾಲ್ಸ್ ಎಲ್ಲ ಏನಿರುತ್ತೆ ಅದನ್ನು ಕೂಡ ನೀವು ಇದೇ ರೀತಿಯೇ ಕ್ಲೀನ್ ಮಾಡ್ಕೊಳ್ಬೋದು. ಜಸ್ಟು ಲಿಕ್ವಿಡ್ನ ಸ್ಪ್ರೇ ಮಾಡಿಬಿಟ್ಟು ಒಂದು ಕ್ಲಾತಿಂದ ನೀಟಾಗಿ ವೈಪ್ ಮಾಡ್ಕೊಳ್ಳೋದಷ್ಟೇ. ಆದಷ್ಟು ಸ್ವಲ್ಪ ಕ್ಲಾತ್ನ ವೆಟ್ ಮಾಡಿಕೊಂಡು ಒಂದ್ಸರಿ ವೈಪ್ ಮಾಡ್ಕೊಳ್ಳಿ. ಏನಾದರೂ ವಾಟರ್ ಮಾರ್ಕ್ಸ್ ಇತ್ತು ಅಂದರೆ ನೀವು ಡ್ರೈ ಕ್ಲಾತಿಂದ ಒರೆಸ್ಕೊಳ್ಬೋದು. ಸ್ವಲ್ಪ ಕೊಳೆ ಜಾಸ್ತಿ ಇತ್ತು ಅಂದರೆ ಕಂಪಲ್ಸರಿಯಾಗಿ ವೆಟ್ ಕ್ಲಾತ್ನ ಯೂಸ್ ಮಾಡ್ಕೊಳ್ಬೇಕಾಗತ್ತೆ. ಜಾಸ್ತಿ ಕೊಳೆ ಎಲ್ಲ ಡೈಲಿ ಬೇಸ್ಡ್ ಮೇಲೆ ಕ್ಲೀನ್ ಮಾಡ್ತೀವಿ ಅನ್ನೋದಾದರೆ ಲಿಕ್ವಿಡ್ನ ಸ್ಪ್ರೇ ಮಾಡಿ ಡ್ರೈ ಕ್ಲಾತಿಂದನೇ ವೈಪ್ ಮಾಡೋದಷ್ಟೇ. ಸ್ಟವ್ನ ಕೂಡ ಇದೇ ಲಿಕ್ವಿಡ್ನ ಯೂಸ್ ಮಾಡಿಬಿಟ್ಟು ಕ್ಲೀನ್ ಮಾಡ್ಕೊಳ್ಬೋದು. ಸಾಮಾನ್ಯವಾಗಿ ಹಾಲು ಉಕ್ಕದಾಗಿರ್ಬೋದು ಅಥವಾ ಕುಕ್ಕರ್ ಎಲ್ಲನೂ ಪ್ರೆಷರ್ ಎಲ್ಲ ಹೊರಗಡೆ ಬಂದಾಗ ಈ ರೀತಿ ಸ್ಟವ್ ಮೇಲೆ ಎಲ್ಲ ಕೂಡ ಹುಕ್ಕಿ ಕೆಳಗಡೆ ಎಲ್ಲ ಕಲೆಕ್ಟ್ ಆಗಿರುತ್ತೆ. ಅದನ್ನು ಕ್ಲೀನ್ ಮಾಡೋದಕ್ಕೋಸ್ಕರನೂ ಅಷ್ಟೇ ಜಸ್ಟ್ ಈ ಲಿಕ್ವಿಡ್ನ ಸ್ಪ್ರೇ ಮಾಡಿಬಿಟ್ಟು ಒಂದು ಟೂತ್ ಬ್ರಷ್ನ ತೊಗೊಂಡು ಈ ರೀತಿ ಬ್ರಷ್ ಮಾಡಿಕೊಂಡು ನೀಟಾಗಿ ವೈಪ್ ಮಾಡ್ಕೊಳ್ಳೋದಷ್ಟೇ. ಒಂದು ವೇಳೆ ತುಂಬ ಜಾಸ್ತಿ ಕೊಳೆ ಜಿಡ್ಡು ಇದೆ ಅಂದಾಗ ಮಾತ್ರ ಈ ಲಿಕ್ವಿಡ್ನ ಸ್ಪ್ರೇ ಮಾಡಿ ಒಂದು 5-10 ನಿಮಿಷ ಬಿಟ್ಬಿಟ್ಟು ಆಮೇಲೆ ನಾನು ತೋರಿಸ್ದಂಗೆ ಕ್ಲೀನ್ ಮಾಡಿಕೊಂಡ್ರೆ ತುಂಬ ಸುಲಭವಾಗಿ ಕ್ಲೀನ್ ಆಗುತ್ತೆ. ಎಸ್ಪೆಷಲಿ ಈ ರೀತಿ ಸ್ಟವ್ನ ಬ್ಯಾಕ್ ಸೈಡ್ ಎಲ್ಲ ಕ್ಲೀನ್ ಮಾಡ್ತೀರಾ ಅಂದಾಗ ಅಡುಗೆ ಆಗಿದ್ದ ಕೂಡಲೇ ಇಮಿಡಿಯೇಟಾಗಿ ಕ್ಲೀನ್ ಮಾಡಿ. ಯಾಕಂದರೆ ಈ ಒಂದು ಕೊಳೆ ಎಲ್ಲ ಏನಿರುತ್ತೆ ಅದು ಸ್ವಲ್ಪ ಬಿಸಿಯಾಗಿರುತ್ತೆ. ಲಿಕ್ವಿಡ್ನ ಸ್ಪ್ರೇ ಮಾಡಿ ವೈಪ್ ಮಾಡಿದ ಕೂಡಲೇ ಇಮಿಡಿಯೇಟಾಗಿ ಕ್ಲೀನ್ ಆಗಿಬಿಡುತ್ತೆ. ಐ ಹೋಪ್ ಇದರಿಂದ ನಿಮಗೆ ಒಂದು ಐಡಿಯಾ ಬಂದಿದೆ ಅಂತ ಅಂದ್ಕೊಳ್ತೀನಿ. ಕ್ಲೀನಿಂಗ್ ವೀಡಿಯೋಸ್ನ ಶೇರ್ ಮಾಡಿದಾಗ ಕಿಚನ್ ವಾಲ್ಸ್ನ ಯಾವ ರೀತಿ ಕ್ಲೀನ್ ಮಾಡೋದು ತೋರಿಸಿ ಅಂತ ಕೇಳ್ತಾ ಇರ್ತೀರಾ. ಜಸ್ಟ್ ಈ ಲಿಕ್ವಿಡ್ನ ಸ್ಪ್ರೇ ಮಾಡೋದು ವೈಪ್ ಮಾಡೋದಷ್ಟೇ. ತುಂಬ ಸುಲಭವಾಗಿ ಕ್ಲೀನ್ ಆಗುತ್ತೆ. ತುಂಬ ಎಫೆಕ್ಟಿವ್ ಆಗಿ ಈ ಒಂದು ಲಿಕ್ವಿಡ್ ವರ್ಕ್ ಆಗೋದ್ರಿಂದ ನಮ್ಮ ಕ್ಲೀನಿಂಗ್ ಕೆಲಸಗಳು ಕೂಡ ತುಂಬ ಸುಲಭವಾಗಿ ಬೇಗನೆ ಮುಗಿಯುತ್ತೆ. ಸ್ಟವ್ ಅಕ್ಕಪಕ್ಕ ಇರುವಂಥ ಕಿಟಕಿಗಳು ಕೂಡ ತುಂಬ ಜಿಡ್ಡಾಗಿರುತ್ತೆ. ಈ ಒಂದು ಕಿಟಕಿನ ಕ್ಲೀನ್ ಮಾಡೋದಕ್ಕೋಸ್ಕರ ಕೂಡ ಈ ಲಿಕ್ವಿಡ್ನ ಯೂಸ್ ಮಾಡ್ಕೊಳ್ಬೋದು. ಜಸ್ಟು ಸ್ಪ್ರೇ ಮಾಡೋದು. ಒಂದು ವೇಳೆ ಜಾಸ್ತಿ ಆಯಿಲಿನೆಸ್ ಇತ್ತು ಅನ್ನೋದಾದರೆ ನಾರ್ಮಲಾಗಿ ಸ್ಕ್ರಬ್ಬರ್ ಇರುತ್ತೆ ಅಲ್ವಾ, ಆ ಒಂದು ಸ್ಕ್ರಬ್ಬರ್ನ ತೊಗೊಂಡು ಸ್ಕ್ರಬ್ ಮಾಡ್ಕೊಳ್ಳೋದಷ್ಟೇ. ಸಾಫ್ಟಾಗಿ ಸ್ಕ್ರಬ್ ಮಾಡಿದ್ರು ಕೂಡ ತುಂಬ ಈಸಿಯಾಗಿ ಕ್ಲೀನ್ ಆಗಿಬಿಡುತ್ತೆ. ತುಂಬ ಜನ ಮಾರ್ಕೆಟಲ್ಲಿ ಸಿಗುವಂಥ ಕ್ಲೀನಿಂಗ್ ಲಿಕ್ವಿಡ್ಸ್ನ ಯೂಸ್ ಮಾಡ್ತಾ ಇರ್ತೀರಾ. ಬಟ್ ಒನ್ಸ್ ಈ ಒಂದು ಲಿಕ್ವಿಡ್ನ ಟ್ರೈ ಮಾಡಿ. ಮಾರ್ಕೆಟಲ್ಲಿ ಸಿಗುವಂಥ ಲಿಕ್ವಿಡ್ಸ್ನೆಲ್ಲ ಕೂಡ ಬಿಟ್ಬಿಟ್ಟು ಇದೇ ರೀತಿಯಾಗಿರುವಂಥ ಕ್ಲೀನಿಂಗ್ ಸೊಲ್ಯೂಷನ್ನ ಮನೆಯಲ್ಲೇ ರೆಡಿ ಮಾಡ್ಕೊಳ್ತಾ ಇರ್ತೀರಾ. ಈಗಾಗಲೇ ನಮ್ಮ ಚಾನಲಲ್ಲಿ ತುಂಬ ರೀತಿಯಾಗಿರುವಂಥ ಕ್ಲೀನಿಂಗ್ ಸೊಲ್ಯೂಷನ್ಸ್ನ, ಕ್ಲೀನಿಂಗ್ ಲಿಕ್ವಿಡ್ಸ್ನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ಶೇರ್ ಮಾಡಿದ್ದೀನಿ. ಇಂಟ್ರೆಸ್ಟಿಂಗ್ ಆಗಿತ್ತು ಅನಿಸಿದ್ರೆ ಒಂದ್ಸರಿ ಕ್ಲೀನಿಂಗ್ ವೀಡಿಯೋ ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿದ್ರೆ ಡೀಟೇಲಾಗಿ ಗೊತ್ತಾಗುತ್ತೆ. ನೋಡಿ ವಿಂಡೋ ಎಲ್ಲ ಕ್ಲೀನ್ ಆದಮೇಲೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಈ ಐಡಿಯಾ ಇಷ್ಟ ಆದರೆ ಲೈಕ್ ಮಾಡಿ. ಕಿಚನ್ ಕ್ಯಾಬಿನೆಟ್ಸ್ನ ಕೂಡ ಇದೇ ರೀತಿಯೇ ಕ್ಲೀನ್ ಮಾಡ್ಕೊಳ್ಬೋದು. ಜಸ್ಟ್ ನಾನು ಔಟರ್ ಲೇಯರ್ ಮಾತ್ರನೇ ತೋರಿಸ್ತಾ ಇದ್ದೀನಿ. ಕ್ಯಾಬಿನೆಟ್ಸ್ ಒಳಗಡೆ ಕೂಡ ನೀವು ಈ ಲಿಕ್ವಿಡ್ನ ಸ್ಪ್ರೇ ಮಾಡಿ ಕೂಡ ಕ್ಲೀನ್ ಮಾಡ್ಕೊಳ್ಬೋದು. ಒಂದು ವೇಳೆ ನಿಮ್ಮ ಮನೇಲಿ ಏನಾದರೂ ಕಾಕ್ರೋಚಸ್ ಎಲ್ಲ ತುಂಬ ಜಾಸ್ತಿ ಇದೆ ಅನ್ನೋದಾದರೆ ಈ ಒಂದು ಲಿಕ್ವಿಡ್ಗೆ ಸ್ವಲ್ಪ ಬೋರಿಕ್ ಆ್ಯಸಿಡ್ ಪೌಡರ್ನ ಕೂಡ ಹಾಕಿಬಿಟ್ಟು ಲಿಕ್ವಿಡ್ನ ಸ್ಪ್ರೇ ಮಾಡಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಕಾಕ್ರೋಚಸ್ ಎಲ್ಲ ಆದಷ್ಟು ಅವಾಯ್ಡ್ ಆಗುತ್ತೆ. ಇದೇ ರೀತಿಯೇ ನಾನು ಹೋಲ್ ಕ್ಯಾಬಿನೆಟ್ಸ್ನ ಔಟರ್ ಲೇಯರ್ ಎಲ್ಲ ಕೂಡ ಕ್ಲೀನ್ ಮಾಡ್ಕೊಳ್ತೀನಿ. ಸಿಂಕ್ ಕೆಳಭಾಗದಲ್ಲೂ ಕೂಡ ಬ್ಯಾಡ್ ಸ್ಮೆಲ್ ಎಲ್ಲ ಬರ್ತಾ ಇರುತ್ತೆ ಅಲ್ವಾ, ಈ ಒಂದು ಬ್ಯಾಡ್ ಸ್ಮೆಲ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಕೂಡ ಈ ಲಿಕ್ವಿಡ್ನ ಸ್ಪ್ರೇ ಮಾಡಿಬಿಟ್ಟು ಕ್ಲೀನ್ ಮಾಡ್ಕೊಳ್ಬೋದು. ಈ ಲಿಕ್ವಿಡಲ್ಲಿ ನಾವು ಬೇಕಿಂಗ್ ಸೋಡಾ ಯೂಸ್ ಮಾಡಿದ್ದೀವಿ. ಅಡುಗೆಗೆ ಯೂಸ್ ಮಾಡೋಂಥ ಸೋಡಾನ ಯೂಸ್ ಮಾಡಿರೋದ್ರಿಂದ ಒಂದು ವೇಳೆ ಬ್ಯಾಡ್ ಏನಾದರೂ ಸ್ಮೆಲ್ ಇತ್ತು ಅನ್ನೋದಾದರೆ ಅದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಲೆಮನ್ನ ಯೂಸ್ ಮಾಡೋದ್ರಿಂದ ಒಳ್ಳೆ ಕ್ಲೀನಿಂಗ್ ಏಜೆಂಟ್ ಆಗಿ ಕೂಡ ವರ್ಕ್ ಆಗುತ್ತೆ. ಇಂಟ್ರೆಸ್ಟ್ ಇರೋರು ಒಂದ್ಸರಿ ಟ್ರೈ ಮಾಡಿ. ಡಸ್ಟ್ಬಿನ್ಸ್ ಎಲ್ಲ ಬ್ಯಾಡ್ ಸ್ಮೆಲ್ ಬರ್ತಾ ಇದೆ ಅಂದಾಗ ಕೂಡ ಈ ಲಿಕ್ವಿಡ್ನ ಸ್ಪ್ರೇ ಮಾಡಿಬಿಟ್ಟು ನೀವು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಆ ಒಂದು ಬ್ಯಾಡ್ ಸ್ಮೆಲ್ ಎಲ್ಲ ಕೂಡ ಅವಾಯ್ಡ್ ಆಗುತ್ತೆ. ಈ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಯೋಷ್ಟರಲ್ಲಿ ನಾವು ಮಾಡಿಟ್ಕೊಂಡಿರುವಂಥ ಲಿಕ್ವಿಡ್ ಕೂಡ ಪೂರ್ತಿಯಾಗಿ ತಣ್ಣಗಾಗಿದೆ. ಈಗ ಅದಕ್ಕೆ ತಕ್ಕಂತಹ ಬಾಟಲ್ಸಲ್ಲಿ ನಾನು ಹಾಕಿ ಸೈಡ್ಗೆ ಇಟ್ಕೊಳ್ತಾ ಇದ್ದೀನಿ. ನಾನು ಒಂದೇ ಲಿಕ್ವಿಡಲ್ಲಿ 2 ರೀತಿನ ಯೂಸ್ ಮಾಡ್ತಾ ಇದ್ದೀನಿ. ಒಂದು ನಾರ್ಮಲ್ ಕ್ಲೀನಿಂಗೋಸ್ಕರ, ಒಂದು ಫ್ಲೋರ್ ಕ್ಲೀನಿಂಗೋಸ್ಕರ. ಫ್ಲೋರ್ ಕ್ಲೀನಿಂಗೋಸ್ಕರ ಯೂಸ್ ಮಾಡುವಂತಹ ಲಿಕ್ವಿಡಲ್ಲಿ ಒಂದು ₹3 ಶಾಂಪೂ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ನಾರ್ಮಲಾಗಿ ನೀವು ಯಾವುದಾದ್ರೂ ಶಾಂಪೂನ ಯೂಸ್ ಮಾಡ್ಬೋದು. ನಾನಿಲ್ಲಿ ಮೀರಾ ಶಾಂಪೂನ ಯೂಸ್ ಮಾಡ್ತಾ ಇದ್ದೀನಿ. 1 ಸ್ಪೂನಷ್ಟು ಶಾಂಪೂನ ಜಸ್ಟ್ ನಾವು ಮಾಡಿಟ್ಕೊಂಡಿರೋಂಥ ಲಿಕ್ವಿಡ್ ವಾಟರ್ಗೆ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಈವನ್ನಾಗಿ ಮಿಕ್ಸ್ ಆಗಲಿ ಅನ್ನೋದ್ರಿಂದ 1 ಸ್ಪೂನಷ್ಟು ವಾಟರ್ನ ಆ ಶಾಂಪೂಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದಾದಮೇಲೆ ಅದನ್ನು ನಾನು ಲಿಕ್ವಿಡಲ್ಲಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದಾದಮೇಲೆ
ಇದನ್ನು ಕೂಡ ನಾರ್ಮಲಾಗಿ ವಾಟರ್ ಬಾಟಲ್ಸ್ ಎಲ್ಲ ಇರುತ್ತೆ ಅಲ್ವಾ, ಅದರಲ್ಲಿ ತುಂಬಿಸಿಟ್ಕೊಳ್ಬೋದು. ನಾನು ಮಾಡ್ಕೊಂಡಿರುವಂಥ ಲಿಕ್ವಿಡು 2 ಲೀಟರಷ್ಟು ಲಿಕ್ವಿಡು. 1 ಲೀಟರಷ್ಟು ಲಿಕ್ವಿಡ್ನ ನಾರ್ಮಲಾಗಿ ಎಲ್ಲ ಕ್ಲೀನಿಂಗೋಸ್ಕರ ಯೂಸ್ ಮಾಡ್ತಾ ಇದ್ದೀನಿ. ಇನ್ನು 1 ಲೀಟರಷ್ಟು ಲಿಕ್ವಿಡ್ನ ಫ್ಲೋರ್ ಕ್ಲೀನಿಂಗೋಸ್ಕರ ಯೂಸ್ ಮಾಡ್ತಾ ಇದ್ದೀನಿ. ಫ್ರಿಜ್ಜೆಲ್ಲನೂ ಕ್ಲೀನ್ ಮಾಡಬೇಕಾದ್ರೂ ಕೂಡ ಈ ಲಿಕ್ವಿಡ್ನ ಯೂಸ್ ಮಾಡ್ಬೋದು. ಜಸ್ಟು ನಿಂಬೆಹಣ್ಣು ಹೋಳನ್ನ ಚೆನ್ನಾಗಿ ಕುದಿಸಿರುವಂಥ ವಾಟರು, ಅಡುಗೆಗೆ ಯೂಸ್ ಮಾಡುವಂಥ ಸೋಡಾ ಮಾತ್ರನೇ ಇಲ್ಲಿ ಯೂಸ್ ಮಾಡಿರುವಂಥದ್ದು. ವಿಮ್ ಲಿಕ್ವಿಡ್ ಇರ್ಬೋದು, ಯಾವುದೇ ರೀತಿಯಾಗಿರುವಂಥ ಬೇರೆ ಏನೂ ಕೂಡ ಯೂಸ್ ಮಾಡಿಲ್ಲ. ಕ್ಲೀನಿಂಗೋಸ್ಕರ ತುಂಬ ಎಫೆಕ್ಟಿವ್ ಆಗಿ ಇದು ವರ್ಕ್ ಆಗುತ್ತೆ. ಒಂದು ವೇಳೆ ಲೆಮನ್ ಕಡಿಮೆ ಇತ್ತು ಅನ್ನೋದಾದರೆ ಸ್ವಲ್ಪ ವೆನಿಗರ್ನ ಕೂಡ ಸೇರಿಸ್ಕೊಳ್ಬೋದು. ನಾನ್ ವೆಜ್ ಎಲ್ಲ ಮಾಡಿದಾಗ ಪಾತ್ರೆಗಳಿಗೆ ಆ ಸ್ಮೆಲ್ ಅನ್ನೋದು ಹಿಡ್ಕೊಂಡಿರುತ್ತೆ. ಪಾತ್ರೆ ತೊಳಿಬೇಕಾದ್ರೆ ಅದು ಲಿಕ್ವಿಡ್ ಇರ್ಬೋದು ಅಥವಾ ಸೋಪ್ ಇರ್ಬೋದು, ಅದಕ್ಕೆ ಸ್ವಲ್ಪ ಲಿಕ್ವಿಡ್ನ ಸ್ಪ್ರೇ ಮಾಡಿಕೊಂಡು ಈ ಒಂದು ಲಿಕ್ವಿಡಿಂದ ಪಾತ್ರೆಗಳನ್ನ ಕ್ಲೀನ್ ಮಾಡೋದ್ರಿಂದ ಆ ಒಂದು ನಾನ್ ವೆಜ್ ಸ್ಮೆಲ್ಲೆಲ್ಲ ಏನಿರುತ್ತೆ ಅದೆಲ್ಲ ಕೂಡ ಅವಾಯ್ಡ್ ಆಗುತ್ತೆ. ಇಂಟ್ರೆಸ್ಟಿಂಗ್ ಇರೋರು ಟ್ರೈ ಮಾಡಿ ನೋಡಿ. ಈಗ ತುಂಬ ಜನ ಅಡುಗೆ ಮಾಡೋದಕ್ಕೋಸ್ಕರ ತಾಮ್ರ, ಹಿತ್ತಾಳೆ, ಕಂಚು ಪಾತ್ರೆಗಳನ್ನ ಯೂಸ್ ಮಾಡ್ತಾ ಇರ್ತೀವಿ. ಆ ಪಾತ್ರೆಗಳನ್ನ ಕ್ಲೀನ್ ಮಾಡೋದಕ್ಕೋಸ್ಕರ ತುಂಬ ಸುಲಭವಾಗಿರುವಂಥ ಮೆಥಡ್ ಏನಾದರೂ ನಿಮಗೆ ಬೇಕು ಅಂತ ಅನಿಸಿದ್ರೆ ನಾನು ರೀಸೆಂಟಾಗಿ ಶೇರ್ ಮಾಡಿರುವಂಥ ಪೂಜಾ ಐಟಮ್ಸ್ ಕ್ಲೀನಿಂಗ್ ವಿಡಿಯೋದಲ್ಲಿ ನೀವು ಡೀಟೇಲಾಗಿ ನೋಡ್ಬೋದು. ಜಸ್ಟ್ ಆ ಒಂದು ಪೇಸ್ಟ್ನ ರೆಡಿ ಮಾಡಿ ಇಟ್ಕೊಂಡ್ರೆ ಬೇಕು ಅಂದಾಗ ಯೂಸ್ ಮಾಡ್ಕೊಳ್ಬೋದು. ಅದನ್ನು ಒಂದು ಬಾಟಲಲ್ಲಿ ಹಾಕಿ ಕೂಡ ಸ್ಟೋರ್ ಮಾಡ್ಕೊಳ್ಬೋದು. ಪೂರ್ತಿ ನಿಮಗೆ ಡೀಟೇಲ್ಸ್ ಬೇಕು ಅನ್ನೋದಾದರೆ ಆ ವಿಡಿಯೋನ ಚೆಕ್ ಮಾಡಿ. ಟ್ಯಾಪ್ಸ್ ಎಲ್ಲ ಕ್ಲೀನ್ ಮಾಡೋದಕ್ಕೋಸ್ಕರ ಕೂಡ ಈ ಒಂದು ಸ್ಪ್ರೇನ ನೀವು ಯೂಸ್ ಮಾಡಿಬಿಟ್ಟು ಕ್ಲೀನ್ ಮಾಡ್ಕೊಳ್ಬೋದು. ಸಿಂಕ್ನ ಕೂಡ ಇವನ್ ಇದೇ ಒಂದು ಲಿಕ್ವಿಡಿಂದನೇ ಕ್ಲೀನ್ ಮಾಡ್ಕೊಳ್ಬೋದು. ಬ್ಯಾಡ್ ಸ್ಮೆಲ್ ಎಲ್ಲ ಕೂಡ ಅವಾಯ್ಡ್ ಆಗುತ್ತೆ. ಕೌಂಟರ್ ಟಾಪ್ನ ಡೈಲಿ ಬೇಸ್ಡ್ ಮೇಲೆ ಕ್ಲೀನ್ ಮಾಡ್ತಾ ಇರ್ತೀವಲ್ವಾ, ಸೊ ಕೌಂಟರ್ನ ಕ್ಲೀನ್ ಮಾಡೋದಕ್ಕೋಸ್ಕರ ಕೂಡ ಈ ಲಿಕ್ವಿಡ್ನ ಯೂಸ್ ಮಾಡ್ಕೊಳ್ಬೋದು. ಜಸ್ಟ್ ನಿಮ್ಮ ಐಡಿಯಾಗೋಸ್ಕರ ನಾನು 1 by 1 ಡೀಟೇಲಾಗಿ ಶೇರ್ ಮಾಡ್ತಾ ಇದ್ದೀನಿ ಈ ಒಂದು ಲಿಕ್ವಿಡ್ಸ್ನ ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಅಂತ. ಇದ್ರ ಮೇರೆಗೆ ನಿಮ್ಮ ಕ್ಲೀನಿಂಗ್ಗೆ ತಕ್ಕಂಗೆ ನೀವು ಈ ಒಂದು ಲಿಕ್ವಿಡ್ನ ಎಲ್ಲ ಕಡೆ ಕೂಡ ಯೂಸ್ ಮಾಡ್ಕೊಳ್ಬೋದು. ವುಡನ್ ಸರ್ಫೇಸ್ ಮೇಲೆ ನೀವು ಈ ಒಂದು ಲಿಕ್ವಿಡ್ನ ಯೂಸ್ ಮಾಡೋದಾದರೆ ಫಸ್ಟಿಗೆ ನಾರ್ಮಲಾಗಿ ಈ ಲಿಕ್ವಿಡ್ನ ಸ್ಪ್ರೇ ಮಾಡಿ ಕ್ಲೀನ್ ಮಾಡಿ ಆಮೇಲೆ ಆಯಿಲ್ನ ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ. ಅದರ್ವೈಸ್ ಇದೇ ಲಿಕ್ವಿಡ್ಗೆ ಒಂದು 2 ಡ್ರಾಪ್ ಅಷ್ಟು ಬಾದಾಮ್ ಆಯಿಲ್ನ ಹಾಕ್ಕೊಂಡು ಕೂಡ ಯೂಸ್ ಮಾಡ್ಕೊಳ್ಬೋದು. ಸ್ಟವ್ ಕೆಳಗಡೆ ಇರ್ಬೋದು, ಕೌಂಟರ್ ಇರ್ಬೋದು, ಎಲ್ಲದನ್ನ ಕೂಡ ಇದೇ ರೀತಿಯೇ ಕ್ಲೀನ್ ಮಾಡ್ಕೊಳ್ಬೋದು. ಬಟ್ ಡೈಲಿ ಬೇಸ್ಡ್ ಮೇಲೆ ಕ್ಲೀನ್ ಮಾಡೋವಂಥವ್ರಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಒಟ್ಟಾರೆ ಕಿಚನ್ನ ನೀಟಾಗಿ ಕ್ಲೀನ್ ಮಾಡಿದ ಆದಮೇಲೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನೀವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಸ್ವಿಚ್ ಬೋರ್ಡ್ಸ್ ಮೇಲೆ ಇರುವಂಥ ಕೊಳೆನ ತೆಗೆಯೋದಕ್ಕೋಸ್ಕರ ಕೂಡ ನೀವು ಈ ಒಂದು ಲಿಕ್ವಿಡ್ನ ಯೂಸ್ ಮಾಡ್ಬೋದು. ಒಂದು ಕ್ಲಾತ್ ಮೇಲೆ ಅದರ್ವೈಸ್ ಒಂದು ಟಿಶ್ಯೂ ಮೇಲೆ ಈ ಒಂದು ಲಿಕ್ವಿಡ್ನ ಸ್ಪ್ರೇ ಮಾಡಿಕೊಂಡು ಜಸ್ಟ್ ಒಂದ್ಸರಿ ಪಂಪ್ ಮಾಡಿದ್ರೆ ಸಾಕಾಗುತ್ತೆ. ಸ್ಪ್ರೇ ಮಾಡಿಕೊಂಡು ನೀವು ಆ ಒಂದು ಟಿಶ್ಯೂಯಿಂದ ಸ್ವಿಚ್ ಬಾಕ್ಸ್ನ ಕ್ಲೀನ್ ಮಾಡ್ಕೊಳ್ಬೋದು. ನೋಡಿ, ಕ್ಲೀನಿಂಗ್ ಆದಮೇಲೆ ಪಳಪಳ ಅಂತ ಶೈನಿಯಾಗಿರುತ್ತೆ. ಇದೇ ರೀತಿಯೇ ನಾನು ಬೇರೆ ಕಡೆ ಇರುವಂಥ ಸ್ವಿಚ್ ಬೋರ್ಡ್ಸ್ನ ಕೂಡ ಕ್ಲೀನ್ ಮಾಡಿ ಶೇರ್ ಮಾಡ್ಕೊಳ್ತೀನಿ. ನಾರ್ಮಲಾಗಿ ಚೇರ್ಸ್ ಎಲ್ಲ ಯೂಸ್ ಮಾಡ್ತಾ ಇರ್ತೀವಿ ಕೂತ್ಕೊಳ್ಳೋದಕ್ಕೋಸ್ಕರ. ಈ ಒಂದು ಚೇರ್ಸ್ ಮೇಲೆ ಕೂಡ ಸೈಡ್ಸಲ್ಲೆಲ್ಲ ಈ ರೀತಿ ಪೆನ್ ಮಾರ್ಕ್ಸ್ ಇರ್ಬೋದು ಅಥವಾ ಕೊಳೆ ಎಲ್ಲ ಆಗಿರುತ್ತಲ್ಲ, ಜಸ್ಟ್ ಈ ಒಂದು ಲಿಕ್ವಿಡ್ನ ಸ್ಪ್ರೇ ಮಾಡಿ ಕೈಯಲ್ಲೇ ಜಸ್ಟ್ ನೀವು ಆ ಕಡೆ ಈ ಕಡೆ ಮಾಡಿದ್ರೆ ಸಾಕಾಗುತ್ತೆ. ಇಮ್ಮಿಡಿಯೇಟಾಗಿ ಆ ಒಂದು ಮಾರ್ಕ್ಸ್ ಎಲ್ಲ ಕೂಡ ರಿಮೂವ್ ಆಗುತ್ತೆ. ಅದರ ಒಂದು ಮೈಕ್ರೋಫೈಬರ್ ಕ್ಲಾತ್ಗೆ ಈ ಒಂದು ಲಿಕ್ವಿಡ್ನ ಸ್ಪ್ರೇ ಮಾಡಿಕೊಂಡು ಕೂಡ ಚೇರ್ನ ಸುತ್ತಮುತ್ತ ಎಲ್ಲ ಕಡೆ ಕೂಡ ಕ್ಲೀನ್ ಮಾಡ್ಕೊಳ್ಬೋದು. ಕಿಚನಲ್ಲಿ ಎಕ್ಸಿಟ್ ಫ್ಯಾನ್ಸ್ ಎಲ್ಲ ಇರುತ್ತೆ ಅಲ್ವಾ, ಆ ಒಂದು ಎಕ್ಸಿಟ್ ಫ್ಯಾನ್ಸ್ನ ಕ್ಲೀನ್ ಮಾಡೋದಕ್ಕೋಸ್ಕರ ಕೂಡ ಈ ಒಂದು ಲಿಕ್ವಿಡ್ನ ಯೂಸ್ ಮಾಡ್ಕೊಳ್ಬೋದು. ಎಕ್ಸಿಟ್ ಫ್ಯಾನ್ ಮೇಲೇ ನೀವು ಡೈರೆಕ್ಟಾಗಿ ಈ ಒಂದು ಲಿಕ್ವಿಡ್ನ ಸ್ಪ್ರೇ ಮಾಡಿಕೊಂಡು ಕ್ಲೀನ್ ಮಾಡ್ಕೊಳ್ಬೋದು. ಬಟ್ ನೀವು ಆದಷ್ಟು ಕರೆಂಟ್ ಸ್ವಿಚ್ ಎಲ್ಲ ಏನಿರುತ್ತೆ ಅದನ್ನು ಆಫ್ ಮಾಡ್ಕೊಳ್ಬೇಕಾಗತ್ತೆ. ಮೇನ್ ಪವರ್ ಬಟನ್ನ ಆಫ್ ಮಾಡಿಬಿಟ್ಟು ಈ ರೀತಿ ಕ್ಲೀನಿಂಗ್ಸ್ನ ಮಾಡ್ಕೊಳ್ಬೋದು. ಈಗ ಫ್ಲೋರ್ ಕ್ಲೀನಿಂಗ್ಗೋಸ್ಕರ ಮಾಡಿಟ್ಕೊಂಡಿರುವಂಥ ಲಿಕ್ವಿಡ್ನ ಯಾವ ರೀತಿ ಯೂಸ್ ಮಾಡೋದು ಅಂತ ಪ್ರಾಕ್ಟಿಕಲ್ ಆಗಿ ತೋರಿಸ್ತಾ ಇದ್ದೀನಿ. ಒಂದು ಬಕೆಟ್ ಆಫ್ ವಾಟರ್ಗೆ ಒಂದು 2 ವಾಟರ್ ಬಾಟಲ್ ಕ್ಯಾಪ್ನಷ್ಟು ಲಿಕ್ವಿಡ್ನ ಹಾಕ್ಕೊಳ್ಬೇಕಾಗತ್ತೆ. ಇದರಲ್ಲಿ ನಾವು ಎಸೆನ್ಷಿಯಲ್ ಆಯಿಲ್ ಕೂಡ ಯೂಸ್ ಮಾಡಿದ್ದೀವಿ, ಅದ್ರ ಜೊತೆಗೆ ಶಾಂಪೂನ ಕೂಡ ಯೂಸ್ ಮಾಡಿದ್ದೀವಿ.
ಒಳ್ಳೆ ಸ್ಮೆಲ್ ಕೂಡ ಬರ್ತಾ ಇರುತ್ತೆ. ಶಾಂಪೂನ ಯೂಸ್ ಮಾಡಿರೋದ್ರಿಂದ ಫ್ಲೋರ್ ಏನಿರುತ್ತೆ ಒಳ್ಳೆ ಶೈನಿಂಗ್ ಕೂಡ ಬರ್ತಾ ಇರುತ್ತೆ. ಅಡುಗೆಗೆ ಯೂಸ್ ಮಾಡುವಂತಹ ಸೋಡಾ, ಅದರ್ವೈಸ್ ನೀವು ಕ್ಲೀನಿಂಗ್ ಸೋಡಾನ ಕೂಡ ನೀವು ಇದರಲ್ಲಿ ಹಾಕ್ಕೊಳ್ಬೋದು. ಈ ಒಂದು ಸೋಡಾನ ಯೂಸ್ ಮಾಡೋದ್ರಿಂದ ಫ್ಲೋರ್ ಮೇಲೆ ಏನಾದರೂ ಬ್ಯಾಡ್ ಸ್ಮೆಲ್ ಇತ್ತು, ಬ್ಯಾಕ್ಟೀರಿಯಾ ಇತ್ತು ಅಂದರೆ ಅದು ಕೂಡ ರಿಮೂವ್ ಆಗುತ್ತೆ. ನಾರ್ಮಲಾಗಿ ನೆಲನ ಯಾವ ರೀತಿ ಒರೆಸ್ತೀವೋ ಅದೇ ರೀತಿಯೇ ಒರೆಸೋದಷ್ಟೇ. ಈ ಒಂದು ಲಿಕ್ವಿಡ್ನ ಯೂಸ್ ಮಾಡಿರೋದ್ರಿಂದ ಒಳ್ಳೆ ಶೈನಿಂಗ್ ಕೂಡ ಬರುತ್ತೆ, ಒಳ್ಳೆ ಫ್ರೇಗ್ರೆನ್ಸ್ ಕೂಡ ಬರುತ್ತೆ. ಬ್ಯಾಡ್ ಸ್ಮೆಲ್, ಬ್ಯಾಕ್ಟೀರಿಯಾ ಏನಾದರೂ ಇದ್ದರೂ ಕೂಡ ಅದೆಲ್ಲರೂ ಕೂಡ ರಿಮೂವ್ ಆಗುತ್ತೆ. ಮಾರ್ಕೆಟಲ್ಲಿ ಸಿಗೋವಂತಹ ಲಿಕ್ವಿಡ್ಸು ತುಂಬ ಕಾಸ್ಟ್ಲಿ ಕೂಡ ಇರುತ್ತೆ. ಬಟ್ ಕೇವಲ ಒಂದು 5 ರಿಂದ 10 ರೂಪಾಯಲ್ಲೇ ನಾವು ಮನೆಯಲ್ಲೇ ತುಂಬ ಸುಲಭವಾಗಿ ಹೋಮ್ ಮೇಡ್ ಲಿಕ್ವಿಡ್ಸ್ನ ರೆಡಿ ಮಾಡ್ಕೊಳ್ಬೋದು. ಕ್ಲೀನಿಂಗ್ ಎಲ್ಲ ಆದಮೇಲೆ ಫ್ಲೋರ್ ಯಾವ ರೀತಿ ಶೈನಿಯಾಗಿದೆ ಅನ್ನೋದು ಕೂಡ ತೋರಿಸ್ತಾ ಇದ್ದೀನಿ. ಒಂದು ವೇಳೆ ಈಗಾಗಲೇ ನೀವು ರೆಗ್ಯುಲರ್ ಫಾಲೋವರ್ ಆಗಿದ್ದರೆ ನಿಮಗೆ ಗೊತ್ತೇ ಇರುತ್ತೆ, ತುಂಬ ರೀತಿಯಾಗಿರುವಂತಹ ಹೋಮ್ ಮೇಡ್ ಕ್ಲೀನಿಂಗ್ ಲಿಕ್ವಿಡ್ಸ್ನ ನಾನು ಮನೆಯಲ್ಲೇ ರೆಡಿ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರ್ತೀನಿ. ನಿಮಗೂ ಕೂಡ ಇದೇ ರೀತಿಯಾಗಿರುವಂಥ ಇಂಟ್ರೆಸ್ಟಿಂಗ್ ವ್ಲಾಗ್ಸ್ ಏನಾದರೂ ಇಷ್ಟ ಆಯಿತು ಅಂತ ಅನಿಸಿದ್ರೆ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಪ್ರತಿಯೊಂದು ವಿಡಿಯೋನ ಕೂಡ ನೀವು ಮಿಸ್ ಮಾಡ್ದಿರಾ ನೋಡ್ಬೋದು. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗುತ್ತೆ, ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅನ್ನೋದ್ರಿಂದನೇ ಶೇರ್ ಮಾಡಿದ್ದೀನಿ. ಯೂಸ್ಫುಲ್ ಆಯಿತು, ಇಂಟ್ರೆಸ್ಟಿಂಗ್ ಆಗಿತ್ತು ಅನಿಸಿದ್ರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟಲ್ಲಿ ತಿಳಿಸಿ. ಇದೇ ರೀತಿಯಾಗಿರುವಂತಹ ಇನ್ನೊಂದು ಬ್ಯೂಟಿಫುಲ್ ವ್ಲಾಗ್ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ. Thank you for watching.